ರಾಜ್ಯ ರಾಜಕಾರಣದ ಅತಿದೊಡ್ಡ ಸುದ್ದಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಭೇಟಿಯ ವೇಳೆಗೆ ಆ ಸುದ್ದಿ ಹೊರಬಿದ್ದಿದೆ. ಅದು ಬೇರೆ ಯಾವುದೂ ಅಲ್ಲ, ಕರ್ನಾಟಕದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಸಕ್ಕರೆನಾಡು ಮಂಡ್ಯದ್ದು. ಅಷ್ಟಕ್ಕೂ ಮಂಡ್ಯ ಯಾರಿಗೆ? ಸುಮಲತಾ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಪವರ್ ಟಿವಿಯಲ್ಲಿ ಈ ದಿನದ ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಕೂಪ್ ಸ್ಟೋರಿ ಇಲ್ಲಿದೆ ನೋಡಿ. ಮಂಡ್ಯ ಬಿಟ್ಟು ಕೊಡಲ್ಲವೆಂದ ಸುಮಲತಾಗೆ ಮಂಡ್ಯ ಸೇಫ್ ಅಲ್ಲ. ಬೆಂಗಳೂರು ಉತ್ತರಕ್ಕೆ ಮಂಡ್ಯ ಸಂಸದೆ ಸುಮಲತಾ ಶಿಫ್ಟ್. ಪವರ್ ಟಿವಿಯಲ್ಲಿ ಬಿಜೆಪಿ ಹೈಕಮಾಂಡ್ ಸೀಕ್ರೆಟ್ ಸರ್ವೆ ರಿವೀಲ್. ಸ್ವಾಭಿಮಾನದ ಹೆಸರಿನಲ್ಲಿ ಕಳೆದ ಬಾರಿ ದೊಡ್ಡ ಬಿರುಗಾಳಿ ಎಬ್ಬಿಸಿದ ಸುಮಲತಾ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು. ದರ್ಶನ್ ಯಶ್ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಿದ್ದು ಒಂದು ಇತಿಹಾಸವೇ ಬಿಡಿ. ನಾನು ಮಂಡ್ಯದ ಸೊಸೆ, ರಾಜಕಾರಣ ಬಿಟ್ರು ಮಂಡ್ಯ ಬಿಡಲ್ಲ ಅನ್ನುತ್ತಿದ್ದೋರು ಸುಮಲತಾ. ಆದ್ರೆ ಇದೇ ಸುಮಲತಾಗೆ ಇದೀಗ ಮಂಡ್ಯ ಸೇಫ್ ಅಲ್ಲ ಅನ್ನೋ ವರದಿ ಹೊರಬಿದ್ದಿದೆ. ಅದೇ ಬಿಜೆಪಿ ಹೈಕಮಾಂಡ್ನ ಸೀಕ್ರೆಟ್ ವರದಿ. ನೀವೆಲ್ಲ ನೋಡಿದಂತೆ ಮೊನ್ನೆಯಷ್ಟೇ ಸಂಸದೆ ಸುಮಲತಾ ಅವರು ಪ್ರಧಾನಿ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಸುಮಲತಾ ಜೊತೆ ಮಂಡ್ಯ ಸೀಕ್ರೆಟ್ ವರದಿ ಬಗ್ಗೆ ಚರ್ಚಿಸಲಾಗಿದೆಯಂತೆ. ಈ ಬಾರಿ ಮಂಡ್ಯ ಬೇಡ, ನಿಮಗೆ ಬೆಂಗಳೂರು ಉತ್ತರವೇ ಸೇಫ್ ಕ್ಷೇತ್ರ. ಅದು ಅಲ್ಲದೆ ನೀವು ಪಕ್ಷೇತರವಾಗಿ ಸ್ಪರ್ಧಿಸುವಷ್ಟು ವಾತಾವರಣ ಸೂಕ್ತವಿಲ್ಲ ಅಂತ ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಸುಮಲತಾ ಕೂಡ ಓಕೆ ಎಂದಿದ್ದಾರೆ ಅನ್ನುತ್ತಿವೆ ಮೂಲಗಳು. ತಿಂಗಳಾಂತ್ಯಕ್ಕೆ ಬಿಜೆಪಿಗೆ ಸುಮಲತಾ ಅಧಿಕೃತ ಸೇರ್ಪಡೆ. ಅಷ್ಟೇ ಅಲ್ಲ, ಬೆಂಗಳೂರು ಮೈಸೂರು ದಶಪಥ ಉದ್ಘಾಟನೆ ವೇಳೆ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡಿದ್ದ ಸುಮಲತಾ ಇದೇ ತಿಂಗಳಾಂತ್ಯಕ್ಕೆ ಸುಮಲತಾ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಈ ಬಾರಿ ಬಿಜೆಪಿ ಚಿಹ್ನೆಯ ಅಡಿ ಬೆಂಗಳೂರು ಉತ್ತರದಿಂದ ಅಖಾಡಕ್ಕೆ ಧುಮುಕಲಿದ್ದಾರೆ. ಸಂಸದೆ ಸುಮಲತಾ ಮಂಡ್ಯದಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆದ್ರೆ ಹಾಲಿ ಬಿಜೆಪಿ ಸಂಸದ ಡಿವಿ ಸದಾನಂದ ಗೌಡ ಕತೆ ಏನು ಅನ್ನುವಂತಾಗಿದೆ. ಯಾಕಂದ್ರೆ 2014 ಮತ್ತು 2019ರಲ್ಲಿ ಸತತ 2 ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರ ಪ್ರತಿನಿಧಿಸಿದ್ದ ಸದಾನಂದ ಗೌಡರಿಗೆ ಈ ಬಾರಿ ಹೈಕಮಾಂಡ್ ಅದೇಗೆ ಮನವೊಲಿಸುತ್ತೋ ಗೊತ್ತಿಲ್ಲ. ಸುಮಲತಾ ಮಂಡ್ಯದಿಂದ ಬೆಂಗಳೂರು ಉತ್ತರಕ್ಕೆ ಬಂದ್ರೆ ದೋಸ್ತಿಗಳ ಟೆನ್ಷನ್ ಕ್ಲಿಯರ್ ಆಗ್ಲಿದೆ. ಯಾಕಂದ್ರೆ ಮೊದಲೇ ಮಂಡ್ಯದ ಮೇಲೆ ದಳಪತಿಗಳು ಕಣ್ಣಿಟ್ಟಿದ್ದಾರೆ. ಅವರಿಗೆ ಸುಮಲತಾ ಅವರೇ ಅಡ್ಡಿಯಾಗಿದ್ರು. ಆದ್ರೆ ಹೈಕಮಾಂಡ್ ಸೀಕ್ರೆಟ್ ಸರ್ವೆ ಸುಮಲತಾಗೆ ಮೈನಸ್ ಆದ್ರೆ ದಳಪತಿಗಳ ಹಾದಿ ಕ್ಲಿಯರ್ ಮಾಡಿದಂತಾಗಿದೆ. ಫೈನಲಿ ಸುಮಲತಾ ಈ ಬಗ್ಗೆ ಏನ್ ಹೇಳ್ತಾರೋ ಕಾದು ನೋಡ್ಬೇಕಿದೆ. ಸಂತೋಷ್ ಹೊಸಹಳ್ಳಿ, ಪವರ್ ಟಿವಿ, ನವದೆಹಲಿ.